ಏಣ್ಣ ರಮೇಶಣ್ಣಯ್ಯ, ನಾನು ಕೆಲ್ಸಕ್ಕೆ ಹೋಗ್ತೀನಿ. ನೀವು ಮನೆ ಕಟ್ತಾ ಇದ್ದೀರಲ್ಲ, ಅದಕ್ಕೇನೆ ನಿಮ್ಮ ಮನೆ ಕೆಲಸಕ್ಕೆ ಬತ್ನಣ್ಣ. ಸಿಮೆಂಟ್ ಕೊಡಕ್ಕೆ ಹೋಗ್ತೀನಿ. ಸಿಮೆಂಟು, ಇಟ್ಟಿಗೆ ಇಂಥವೆಲ್ಲ ಕೊಡ್ತೀನಿ. 50 ರೂಪಾಯಿ ಕೊಡೋಣ. ಅಯ್ಯೋ ಪಾತ, ನಾನು ಕೇಳಬೇಡ. ಆ ಅಣ್ಣೆ ಮೇಸ್ತ್ರಿ ಅಣ್ಣೆ ಬರುತ್ತಲ್ಲ, ಆ ಅಣ್ಣಂಗೆ ಕೇಳು. ಯಾಕಂದರೆ ಅವರು ಎಲ್ಲ ಕೂಲರ್ನ ಕರ್ಕೊಂಬೋದು. ನಾವೆಲ್ಲ ವಾಪರ್ಸಿದ್ದೀವಿ. ನಾವು ಯಾರನ್ನೂ ಕೂಲರ್ನ ಕರೆಯೋಂಗಿಲ್ಲ. ನಾವೇನು ಇಲ್ಲಪ್ಪ, ನಾವು ನೀರನ್ನು ಬಿಡೋದ ಅಷ್ಟೇನಿ. ಅಲ್ಲ ಏಳೋಣ ಏನಾರ ಮೆಸಣಯ್ಯ, ನೀನೇ ಏಳೋಣ ಆ ಅಣ್ಣಗೆ. ಆ ಅಣ್ಣ ಬರುತ್ತಲ್ಲಪ್ಪ, ಆವಾಗ ಬಾ. ಅಲ್ಲಿಗೆ ಬಂದು ಕೇಳು. ಎದ್ದತ್ನಾಗ ಬರುತ್ತವ ಅಣ್ಣಯ್ಯ. ಬಂದ್ಬಿಟ್ಟು ಏಣ ನಾನು ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳಿ ಆ ಅಣ್ಣಂಗೆ ಕೇಳು. ಬೇಕಿದ್ದರೆ ಬಾರಪ್ಪ ಅಂತ ಕರಿತೈತೆ, ಬೇಡ ಇಲ್ಲಾಂದರೆ ಬೇಡ ಕಣಪ್ಪ ಐದಾರೆ ಅಂತ ಹೇಳುತ್ತೆ. ನಾನು ಕೇಳಬೇಡ. ಆ ಅಣ್ಣ ಬರುತ್ತಲ್ಲ ಒಬ್ಬ, ನಾನು ಹೇಳ್ತೀನಿ. ಏನಪ್ಪ, ಯಾಕೆ ಪಾತಣ್ಣ ಬಂದೈತೆ? ಕೆಲಸಕ್ಕೆ ಬೋಯ್ತೀನಿ. 50 ರೂಪಾಯಿ ಕೊಡ್ರಿ. ನೀವು ಮನೆ ಕಟ್ತಾ ಇದ್ದೀರಲ್ಲ, ಸಿಮೆಂಟು ಇಟ್ಟಿಗೆ ಅದನ್ನೆಲ್ಲ ನಾ ಕೊಡೋಕ್ಕೆ ಬೋತೀನಿ. 50 ರೂಪಾಯಿ ಕೊಡ್ರಿ ಸಾಕು ಅಂತ ಹೇಳಿ ಬಂದದನ್ ಕಣಪ್ಪ ಆತ. ಅದಕ್ಕೆ ನಮಗೆ ಕೇಳಬೇಡ ಕಣಪ್ಪ, ಎಲ್ಲ ನಾವೆಲ್ಲ ಅವ್ರಿಗೆ ಒಪ್ಪರ್ಸಿದ್ದೀವಿ. ಅವಣ್ಣೆ ಬರುತ್ತಲ್ಲ ಅವ್ರನ್ನೇ ಕೇಳು ಅಂತ ಹೇಳ್ತಾ ಇದ್ದೀನಿ ಕಣಮ್ಮ. ವರ್ಷಿತ ಕೆಲಸ ಬೇಕಂತೆ. ಅದಕ್ಕೇನೋ 50 ರೂಪಾಯಿ ಯಾರು ಕೊಡಲ್ವಲ್ಲ. ಮೊದಲು ಯಾರನ್ನದು ಕೊಡೋರು. ಬಿಡತ್ತ ಹೋಗ್ಲಿ ಅಂತ. ಈಗ ಯಾರು ಕೊಡಲ್ವಲ್ಲ, ಅದಕ್ಕೆ. ಹೆಂಗೂ ಕ್ಯೂರಿಂಗ್ ಮಾಡೋಕ್ಕೆ ಯಾರೂ ಇಲ್ವಲ್ಲಪ್ಪ. ನಾನು ಕೆಲ್ಸಕ್ಕೆ ಹೋಗ್ತೀನಿ. ಅಮ್ಮನ ಕೈಲೂ ಆಗಲ್ಲ, ನಿನ್ನ ಕೈಲೂ ಆಗಲ್ಲ. ಸುಮ್ಮನೆ ನೀರು ಬಿಡೋದೈತಲ್ಲ, ಅದೊಂದು ಪಾತಣ್ಣಗೆ ಒಪ್ಸು. ದಿನಾನ 50 ರೂಪಾಯಿ 100 ರೂಪಾಯಿ ಕೊಡೋಕ್ಕಾಗುತ್ತೆ. ದಿನ 100 ರೂಪಾಯಿ ಕೊಡ್ತೀವಿ ಪಾತಣ್ಣ. ನಮ್ಮ ಮನೆಗೆ ನೀರು ಬಿಡಂಗೆ ಬಂದು ದಿನಾನ ಕ್ಯೂರಿಂಗ್ ಮಾಡು. ಹ್ಞೂನಮ್ಮ, ನೀರು ಬಿಡ್ತೀನಿ. ನೀರು ಬಿಡೋಕ್ಕೆ ನಾನೇನು ಮಸ್ತ್ ನೀರು ಬೇಕಾದ್ರೆ ನಾನು ಜಗ್ಗಪುರ್ನಾಗಳವೆ ಜಗ್ಗೆ ಬಂದು ನೀರು ಒಯ್ದು ಬಿಡ್ತೀನಿ. ನನಗೆ 50 ರೂಪಾಯಿ ಕೊಡ್ರಿ, 100 ರೂಪಾಯಿ ಬೇಡ. 50 ರೂಪಾಯಿ ಕೊಡ್ರಿ. 100 ರೂಪಾಯಿ ಕಮ್ಮಿ ಆಯ್ತು. 50 ರೂಪಾಯಿ ಕೊಡಮ್ಮ, 50 ರೂಪಾಯಿ ಬೇಕು. ಪಾತಣ್ಣಗೆ 100 ರೂಪಾಯಿ ಅಂದರೆ ಕಮ್ಮಿ ಏನೋ, 50 ರೂಪಾಯಿ ಆದರೆ ದೊಡ್ಡ ದುಡ್ಡು ಅಮ್ಮಂಗೆ. ಅಲ್ಲ ಪಾತಣ್ಣ, 50 ರೂಪಾಯಿಗಿನ 100 ರೂಪಾಯಿ ದೊಡ್ಡದು. 50 ರೂಪಾಯಿ ನಾವು 2 ಆಗ್ತಾವೆ 100 ರೂಪಾಯಿ ಅಂದರೆ. ಅವ್ನಿಗೆ ಹಂಗೆ ಕಣಮ್ಮ, ಎಲ್ಲಾನಾಗ್ಲೇಳೋ 50 ರೂಪಾಯಿ ಕೊಟ್ಟರೆ ಸಾಕು. 50 ರೂಪಾಯಿ 50 ರೂಪಾಯಿ ಎಂತಾನೆ. 100 ರೂಪಾಯಿ ಅಂದರೆ 10 ರೂಪಾಯಿ ಇದ್ದಂಗೆ. 50 ರೂಪಾಯಿ ಅಂದರೆ ಎಲ್ಲದಕ್ಕಿಂತ ದೊಡ್ಡ ದುಡ್ಡು ಅಮ್ಮಂಗೆ ಅವನಿಗೆ. 50 ರೂಪಾಯಿ ಕೊಡಮ್ಮ. 50 ರೂಪಾಯಿ ಕೊಟ್ಟರೆ ನಾನು ನೀರೆಲ್ಲ ಬಿಟ್ಬಿಡ್ತೀನಿ. ಸಾಕು 50 ರೂಪಾಯಿ ಕೊಡು. ಯಾಕಂದರೆ 100 ರೂಪಾಯಿಗೆ ಬೋರಲ್ಲ ಕಣಮ್ಮ ಯಾತನು. 50 ರೂಪಾಯಿ ಕೊಡಮ್ಮ. ಪಾತಣ್ಣಗೆ ಗೊತ್ತಾಗಲ್ವಲ್ಲ, ಅದಕ್ಕೆ 100 ರೂಪಾಯಿಗೆ ಯಾತು ಬರಲ್ಲ ಅಂಬುತ್ತಿ. 100 ರೂಪಾಯಿ ಅಂದರೆ 10 ರೂಪಾಯಿ ಅಂದ್ಕೊಂಡೈತಿ. ಸರಿ ಆಯ್ತು ಹೇಳಿ ಪಾತಣ್ಣ, ಕೊಡ್ತೀನಿ. ದಿನ ಬಂದು ಅಲ್ಲೆಲ್ಲ ನೀರು ಹಾಕು, ಕೊಡ್ತೀನಿ. ಹಾಗಾಳೆ ಆಕ ಪಾತಣ್ಣ ಬಂದೈತೆ ನಮ್ಮಂತಕ್ಕೆ. ತೆಂತಕಯ್ಯ, ನಾನು ನಿಮ್ಮ ಮನೆ ಕಟ್ತಾ ಇದ್ರಲ್ಲ, ಅದಕ್ಕೆ ಸಿಮೆಂಟು ಇಟ್ಟಿಗೆ ಅವನ್ನೆಲ್ಲ ಕೊಡೋಕ್ಕೆ ಕೆಲ್ಸಕ್ಕೆ ಬರೋಣ ಅಂತ ಕೇಳಕ್ಕೆ ಬಂದೆ ಕಣ್ ಸೆಂತಕಯ್ಯ. ಕೆಲಸ ಕೇಳಕ್ಕೆ ಬಂದೈತೆ ಏನು ಪಾತಣ್ಣಯ್ಯ? ನಮ್ಮ ಪಾತಣ್ಣಯ್ಯ ಕೆಲಸ ಕೇಳಕ್ಕೆ ಬಂದೈತೆ. ಅದಕ್ಕೆ ಹೆಂಗೂ ನೀರು ಬಿಡೋರು ಯಾರೂ ಇಲ್ವಲ್ಲ, ಅದಕ್ಕೆ ನೀರು ಬಿಡೋಣ. 100 ರೂಪಾಯಿ ಕೊಡ್ತೀನಿ ಅಂದೆ, ಅದಕ್ಕೆ 50 ರೂಪಾಯಿ ಕೊಡಮ್ಮ. 100 ರೂಪಾಯಿ ಯಾತು ಬರೋಲ್ಲ, 50 ರೂಪಾಯಿ ಕೊಡು ಸಾಕು ಅಂಬುತ್ತಿ. ಅದಕ್ಕೆ ನಮ್ಮ ಮನೆಗೆ ಹೆಂಗೂ ನೀರು ಬಿಡೋಕ್ಕೆ ಯಾರೂ ಇಲ್ವಲ್ಲ, ಅದಕ್ಕೆ ಬಿಡತ್ತೆ ನೀರು ಬಿಡುತ್ತತ್ತ. ಅದಕ್ಕೆ ನೀರು ಬಿಡೋಣ, ಎಲ್ಲನ ಬೇಸ್ಮಟ್ಟಕ್ಕೂ ಎಲ್ಲನ ಮನೆ ಎಲ್ಲ ಆದಮೇಲೆ ನೀರು ಬಿಡೋದೆಲ್ಲ ನಿಂದೆ ಜವಾಬ್ದಾರಿ ಅಂತ ಹೇಳಿದ್ದೀನಿ. ಬಿಡತ್ತತ್ತ. ಇನ್ನೇನು ಮಾಡೋಕ್ಕಾಗುತ್ತೆ, ಬಿಟ್ರು ಬಿಡಲಿ. ನೀನು ಕೆಲ್ಸಕ್ಕೆ ಹೋಗ್ತೀಯ, ಯಾರು ಬಿಡಾರಿಲ್ಲ ಏನಿಲ್ಲ, ಬಿಡು. ಹೋಗಿ ನೀರು ಬಿಡ್ತೀನಿ ಕಣಮ್ಮ. 50 ರೂಪಾಯಿ ಕೊಡಂಗೆ ಬೈನಾಗ. ಹೋಗೋಣ, ಹಾಕೋಗಿ ಹೋಗು. ಅಲ್ಲೇ ಇದ್ದಾವೆ ಸೊಂಪ್ನಾಗೆ. ಸೊಂಪನ್ನ ತುಂಬ್ಕೊಂಡು ಎಲ್ಲದಕ್ಕೂ ಹಾಕು ತಂದು. ಕಣಮ್ಮ, ಆಯ್ತು ಹಾಕ್ತೀನಿ ಹೇಳಿ ಹೋಗಿ. ಯಾವುದೋ ಫೋನ್ ಬರ್ತೈತೆ ನೋಡಪ್ಪ. ಅಕ್ಕ ಏನೋ ಮಾಡ್ಯವಳೇನಮ್ಮ. ನಾನು ಅವಾಗಲೇ ಮಾಡಿಸಿದ್ದೆ, ಯಾಕೆ ಎತ್ತಲ್ಲ ಅಂತಂತು. ನಮ್ಮ ಅಕ್ಕ ಏನೋ ಮಾಡ್ಯವಳೇನಮ್ಮ. ಹಲೋ ಹಲೋ ಅಪ್ಪ, ನಾನು ಕಣಪ್ಪ ದೀಕ್ಷಾ. ಓ ದೀಕ್ಷಮ್ಮ ಕಣಿ. ದೀಕ್ಷಮ್ಮ ಫೋನ್ ಮಾಡೈತೆ. ಉರ್ಸಿತಾ ದೀಕ್ಷ ಫೋನ್ ಮಾಡೈತಿ. ಏನು ಮಾತಾಡಪ್ಪ, ಏನು ಕೇಳು. ಏನಮ್ಮ ಚೆನ್ನಾಗಿದೆಯೇನಮ್ಮ? ಅಪ್ಪ ಯಾತ್ರ ಚಂದನ ಏನು, ಇಲ್ಲಿರೋದಕ್ಕಾಗ್ತಿಲ್ಲ ಕಣಪ್ಪ. ನಾವು ಊರಿಗೆ ಬರ್ತೀವಿ, ಅಲ್ಲಿ ಯಾವ್ದಾನ ಬಾಡಿಗೆ ಮನೆ ಸಿಕ್ಕಿದ್ರೆ ನೋಡು, ಅಲ್ಲೇ ಬಂದು ಇರ್ತೀವಿ. ಇಲ್ಲಿರೋಕ್ಕಾಗ್ತಿಲ್ಲ. ಯಾಕಮ್ಮ ಏನಾಯ್ತು? ಏನಾಗಬಾರ್ದಾಗೈತೆ ಕಣಪ್ಪ, ಇಲ್ಲಿರೋಕ್ಕಾಗ್ತಿಲ್ಲ. ಇಲ್ಲಿರೋ ಜನಗಳು ಯಾರು ಅಡ್ಜಸ್ಟ್ ಆಗ್ತಿಲ್ಲ ನನಗೆ. ಅದಕ್ಕೆ ಊರಿಗೆ ಬರ್ತೀನಿ. ಅಲ್ಲ ಇಷ್ಟು ದಿವಸ ಆದ್ರೂ ಒಂದು ಫೋನ್ ಮಾಡಲಿಲ್ಲಲ್ಲಪ್ಪ ಯಾರೂ. ಅಮ್ಮ ಹೆಂಗೈತೆ? ಅಮ್ಮ ಚೆನ್ನಾಗೈತೆ? ಏನು ಮಾಡ್ತೀರಾ ಎಲ್ಲನ? ನಾನು ಅದಕ್ಕೆ ಫೋನ್ ಮಾಡಿದೆ ಮಾತಾಡ್ಸೋಣ ಅಂತ. ಅಲ್ಲ ಇಷ್ಟು ದಿವಸ ಆಗೈತೆ, ಒಂದು ಫೋನ್ ಮಾಡಿಲ್ಲಲ್ಲಪ್ಪ ನೀವು ಯಾರೂ. ನಾನು ಹೇಳಿಲ್ಲಿ ಬೇಡ ಕಣಮ್ಮ, ಹೋಗ್ಬೇಡ ಸುಮ್ಮನೆ ಇಲ್ಲಿರಮ್ಮ ಅಂತ ನಾನು ಹೇಳ್ದೆ. ಗಿಣಿಗೆ ಹೇಳ್ದಂಗೆ ಹೇಳಿರೆ ಕೇಳಲಿಲ್ಲ ನೀನು. ಅಲ್ಲಿಗೆ ಹೋಗ್ತೀನಿ, ಊರಿಗೆ ಹೋಗ್ತೀನಿ ಅಂತ ಹೋದೆ. ನಾನು ಹೇಳ್ದೆ ಬೇಡ ಕಣಮ್ಮ ಅಂತ ಹೇಳಿ. ಬಾಡಿಗೆ ಮನೆ ಸಿಕ್ಕಿದ್ರೆ ನೋಡಪ್ಪ, ಬರ್ತೀವಿ. ಇವತ್ತು ಹೊಲ್ಟಿದ್ದೀವಿ, ಆಳೆನೇ ಬರ್ತೀವಿ.
ಸರಿ ಆತು ಹೇಳಮ್ಮ. ಬಾಡಿಗೆ ಮನೆಗೆ ಯಾಕೆ ಹೋಗ್ತೀರಾ, ಇಲ್ಲಿಗೆ ಬರ್ರಿ. ಇಲ್ಲ ಅಮ್ಮಯ್ಯ ಬೈತೈತೆ ಅಲ್ಲಿಗೆ ಬಂದರೆ ಅದಕ್ಕೆ ಅಲ್ಲಿಗೆ ಬರಲ್ಲ. ನಾವು ಬಾಡಿಗೆ ಮನೆಗೆ ಹೋಗ್ತೀವಿ, ಯಾವ್ದಾನ ಬಾಡಿಗೆ ಮನೆ ಸಿಕ್ಕಿದ್ರೆ ನೋಡು. ಸರಿ ಬರ್ರಿ, ಇನ್ನೇನು ಮಾಡೋಕ್ಕಾಗುತ್ತೆ, ಬಂದಾಗ ನೋಡ್ಕೊಂಬಕ್ಕಾಗುತ್ತೆ. ಸರಿ ಕಣಪ್ಪ. ಅಮ್ಮಯ್ಯ ಚೆನ್ನಾಗೈತೆ. ಚೆನ್ನಾಗೈತಮ್ಮ, ನಿಮ್ಮ ಅಮ್ಮನೂ ಚೆನ್ನಾಗೈತೆ, ಎಲ್ಲರೂ ಚೆನ್ನಾಗಿದ್ದಾರೆ. ಇನ್ನೇನು ನಾನು ಅದಕ್ಕೆ ಹೇಳ್ದೆ ಬೇಡ ಕಣಮ್ಮ ಅಂತ ಹೇಳಿ ಓದಿ. ಬರ್ರಿ, ಇವಾಗ ಇನ್ನೇನು ಆಯ್ತು. ಸೀರೆ ಚೆನ್ನಾಗೈದ ನಂಗೆ ಎತ್ತೋಗ್ಯವನಿ. ಚೆನ್ನಾಗೈದಾರೆ ಕಣಪ್ಪ, ಅವ್ರೇನು ಚೆನ್ನಾಗಿ ನೋಡ್ಕೊಂತಾರೆ. ಇಲ್ಲಿರೋ ಜನನೇ ಯಾರು ನನಗೆ ಅಡ್ಜಸ್ಟ್ ಆಗ್ತಿಲ್ಲ. ಯಪ್ಪ ನಮ್ಮೂರಿನ ಜನ ಹಂಗಲ್ಲ ಕಣಪ್ಪ. ಇಲ್ಲಿ ನಮ್ಮೂರಾಗ ಒಂದು ಮಾತಂದ್ರೂ ಬೇಕಾದ್ರೆ ಇನ್ನೊಂದು ಸತಿ ಚೆನ್ನಾಗಿ ಮಾತಾಡಿಸ್ತಾರೆ. ಇಲ್ಲ ಹಂಗಲ್ಲ, ಎದುರಿಗಿದ್ರು ಮಾತಾಡ್ಸಲ್ಲ ಅಂತ ಜನ. ಅಯ್ಯಪ್ಪ ವಿಚಿತ್ರ ಕಣಪ್ಪ, ಇಲ್ಲಿರೋಕ್ಕಾಗಲ್ಲ. ಬರ್ತೀನಿ. ಸರಿ ಆಯ್ತು ಹೇಳಿ ಬಾರಮ್ಮ. ಸರಿ ಆಯ್ತು ಕಣಪ್ಪ, ಇಡ್ತೀನ. ಅಮ್ಮನಿಗೂ ಹೇಳು. ಸರಿ ಅಮ್ಮ ಆಯಿತು. ಯಾರಪ್ಪ ದೀಸನೆ ಫೋನ್ ಮಾಡಿದ್ದು? ನಮ್ಮ ಅಲ್ಲಿ ಇರೋಕ್ಕಾಗ್ತಿಲ್ವಂತಿ, ಅದಕ್ಕೇನೆ ಬತ್ತೀನಿ ಕಣಪ್ಪ, ಯಾವ್ದನ ಬಾಡಿಗೆ ಮನೆ ಇದ್ರು ನೋಡು, ಇಲ್ಲಿ ಇರೋಕ್ಕಾಗಲ್ಲ ಬತ್ತೀನಿ ಅಂತ ಹೇಳಿ ಫೋನ್ ಮಾಡಿತ್ತು. ಅದಕ್ಕೇನೆ ಬಾರಮ್ಮ, ಇನ್ಯಾಕೆ ಬಾಡಿಗೆ ಮನೆ ಇನ್ಯಾಕೆ ಅಂತ ಅಂದೆ. ಅಲ್ಲ ಒಂದು ಫೋನ್ ಮಾಡಿಲ್ಲ ಅಂತ ಹೇಳಿ ಬೇಜಾರಾಯ್ತು. ಅಳ್ತಿತ್ತು ಕಣಮ್ಮ ನಮ್ಮ ದೀಸಮ್ಮ. ನಾವಿನ್ನೇನಪ್ಪ ಹೇಳಿದ್ದು ಅವಳಿಗೆ? ನಾವೇನು ಹೋಗು ಅಂತ ಹೇಳಿದ್ವ ಅವಳಿಗೆ? ಅವಳಾಗಿ ಅವಳು ನಾನು ಊರಿಗೆ ಹೋಗ್ತೀನಿ ಅಂತ ಹೋಗಿದ್ದು. ನಾವು ಬೇಡ ಬೇಡ ಅಂತ ಹೇಳಿದ್ವಿ ಬಿಡತ್ಲಾಗಿ. ಅವರು ಹೆಂಗ ಜವಾಬ್ದಾರಿಯಿಂದ ಮಾಡ್ಕೊಂಡಿರ್ತಾರೆ ಅಂತ ಹೇಳಿದ್ರೆ ಇಲ್ಲದ ಥರ ಮಾಡ್ಕೊಂಡು ಹೋದಾಳ ಅವಳೇನಿ. ಸುಮ್ಕಿರು, ಇವಾಗ ಬುದ್ಧಿ ಕಲ್ಕೊಂಡಿದ್ದಲ್ಲ, ಬುದ್ಧಿ ಕಲ್ಕೊಂಡಿದ್ದಾಳಲ್ಲ. ಇವತ್ತು ಹೇಳಿರು ಕೇಳಲಿಲ್ಲ, ಆಟ ಮಾಡ್ಕೊಂಡು ಹೋದ್ಲು. ಇವಾಗ ಗೊತ್ತಾಗೈತೆ ಅವಳಿಗೆ ಯಾಕೆ ನಾವು ಓದ್ನ ಅಂತ ಹೇಳಿ. ಸುಮ್ಮನಿರು, ಹೇಳಿದ್ರೆ ಅರ್ಥ ಆಗಲ್ಲ, ಅನ್ಭವಿಸ್ದಾಗ್ಲೇ ಅರ್ಥ ಆಗೋದು. ಯಾಕಪ್ಪ ಆತ ಬಂದಿದ್ನಲ್ಲೇ ಅಂತಮ್ಮ ನಿಮ್ಮಂತಕ್ಕೆ ಲಸ್ಮಕಯ್ಯ, ಕೆಲ್ಸಕ್ಕೆ ಬರ್ತೀನಿ, ನಿಮ್ಮ ಮನೆ ಕಟ್ತಾ ಇದ್ದೀರಲ್ಲ, 50 ರೂಪಾಯಿ ಕೊಡ್ರಿ ಸಾಕು ಅಂತ ಹೇಳಿ ಬಂದಿತ್ತು. 50 ರೂಪಾಯಿ ಕೊಟ್ರೆ ಸಾಕಾಣಿ. ಯಾಕನಾಗಲಿ ಬತ್ತಾನ ಕೆಲ್ಸಕ್ಕೆ. ನಾನು 100 ರೂಪಾಯಿ ಕೊಡ್ತೀನಿ ಅಂದೆ. 100 ರೂಪಾಯಿ ಬೇಡ, ಅದಕ್ಕೆ ಆತು ಬರೋಲ್ಲ, 50 ರೂಪಾಯಿ ಕೊಡು ಅಂತ ಹೇಳಿ ಕೇಳ್ದೈತಲ್ಲ ಲಕ್ಷ್ಮಂಟಿ. ಗೊತ್ತಾಗಲ್ವಲ್ಲ ಅದಕ್ಕೆ ಪಾಪ. ಅಲ್ಲ ಕಣಮ್ಮ ಲೋಸ್ಮಕ್ಕ, ನಿಮ್ಮದು ಮ್ಯಾಲೆ ಮನೆ ಐತಲ್ಲ, ಅದನ್ನ ಬಾಡಿಗೆ ಕೊಡ್ತೀರಿ? ಯಾರ್ಗಣ? ಯಾರಿಗೆ ಬಾಡಿಗೆ? ನಮ್ಮ ದೀಕ್ಷಮ್ಮ, ಅಲ್ಲಿ ಇರೋಕ್ಕಾಗಲ್ಲ, ಊರಿಗೆ ಬರ್ತೀನಿ ಯಪ್ಪ, ಅಲ್ಲಿ ಯಾವ್ದಾನ ಬಾಡಿಗೆ ಮನೆ ಸಿಕ್ಕಿರಿ ಹೇಳಪ್ಪ, ಬಂದು ಅಲ್ಲಿ ಇರ್ತೀವಿ ಅಂತ ಹೇಳಿ ಫೋನ್ ಮಾಡಿತ್ತು. ಅದಕ್ಕೆ ನಿಮ್ದು ಐತಲ್ಲ ಮ್ಯಾಲೆ, ಅದ್ರಾಗೆ ಇರಲಿ ಸುಮ್ಮನೆ ಅಷ್ಟು ಬಂದಾರ, ಅವ್ರಿಗೂ ಜವಾಬ್ದಾರಿ ಎಂಬುದು ಇರುತ್ತತ್ತ. ಅದಕ್ಕೆ ನಿಮ್ಮ ಮ್ಯಾಗಳದು ಬಾಡಿಗೆ ಕೊಟ್ಟರೆ ಅದ್ರಾಗೆ ಇರ್ತಾರೆ ಕಣಮ್ಮ ಲಸ್ಮಕ್ಕ. ಬೇಡ ಸುಮ್ಮನಿರಪ್ಪ, ಸುಮ್ಮನೆ ಬರೋದಾದ್ರೆ ಇಲ್ಲಿಗೆ ಬರ್ರಿ ಅನ್ನು. ಈಗಳಮ್ಮ ನಮ್ಮ ಮನೆಗೆ ಬರೋದಾದ್ರೆ ಬರ್ರಿ, ಇಲ್ಲೊಟ್ಟು ಬಾಡಿಗೆ ಮನೆಗಳು ಸಿಗಲ್ಲ ಸುಮ್ಮನೆ. ಇಲ್ಲಾಂದ್ರೆ ಅಲ್ಲೇ ಇರ್ರಿ ಅಂತ ಹೇಳು ಅಷ್ಟೇ. ಸುಮ್ಮನೆ ಬರೋದಾದ್ರೆ ಇಲ್ಲಿಗೆ ಬರಲಿ ಹೇಳು. 2 ದಿನಕ್ಕೆ ಸಾಕಾಗೈತಿ ಅಲ್ಲೇ ಹೋಗಿ. ಅದಕ್ಕೆ ಮತ್ತೆ ಊರಿಂದ ಊರಿಗೆ ಹೋಗಿ ಅನುಭವಿಸಿರೆ ಮತ್ತೆ ಕಷ್ಟ ಸುಖ ಏನು ಅಂತ ಹೇಳಿ ಗೊತ್ತಾಗೋದು. ಇಲ್ಲಿ ತಾಯಿ ಹೊಟ್ಟೆಗೆ ಹೆಂಗಿದ್ಲ ಹಂಗಿದ್ಲು ಈ ಮನೆಯಾಗಿ. ಏನು ವಾರಕ್ಕೆ 1 ರೂಪಾಯಿ ದುಡ್ದಿರಲಿಲ್ಲ, ಯಾಕೆ ಬದುಕು ಮಾಡಲಿಲ್ಲ, ಹೋಗಿ ಏನಿಲ್ವಲ್ಲ, ತಾಯಿ ಹೊಟ್ಟೆಗಿದ್ದಂಗೆ ಇದ್ಲು ಇಲ್ಲಿ ತವ್ರ ಮನೆಯಾಗಿ. ಆಗ ಹೋದ್ಮೇಲೆ ಅವಳಿಗೆ ಗೊತ್ತಾಗೈತಿ ಜೀವನ ಅಂದರೆ ಏನು, ಎಂತೆಂಥ ಜನಗಳು ಇರ್ತಾರೆ, ಎಲ್ಲ ಹೆಂಗಿರ್ಬೇಕು ಅಂಬೋದು ಅಲ್ಲಿಗೆ ಹೋದ್ಮೇಲೆ ಚೆನ್ನಾಗಿ ಅರ್ಥ ಆಗೈತಿ. ಅದಕ್ಕೆ ಬತ್ನಿ ಅಂತ ಹೇಳಿರೋದು ಅವಳು. ನಾವು ಬೇಡ ಅಂತ ಹೇಳಿ ಕಣಮ್ಮ ಲೋಸ್ಮಕ್ಕ, ಹೋಗ್ಬೇಡ ಅಂತಂದ್ರಿ. ಈಗ ಫೋನ್ ಮಾಡಿತ್ತು ಹೇಳ್ತಾನ, ಯಪ್ಪ ನೀವು ಫೋನ್ ಮಾಡಲಿಲ್ಲಲ್ಲಪ್ಪ, ಒಂದು ಫೋನ್ ಮಾಡಲಿಲ್ಲ ಅಂತಂತು. ಏನು ಮಾಡೋಣ, ನಾವು ಮಾಡಲಿಲ್ಲ, ನಿನ್ನ ಹೋಗು ಅಂತ ಯಾರು ಹೇಳ್ದಾರು, ಬೇಡ ಅಂತ ಅಲ್ವೇ ನಾವು ಹೇಳಿದ್ವು ಅಂತ ಅದನ್ನೇ ಹೇಳ್ತಿದ್ವಿ, ಇಡತಕ್ಕ ಅದನ್ನೇ ಮಾತಾಡ್ತಿದ್ವಮ್ಮ. ಇಲ್ಲ ಕಣಣ್ಣ, ಯಾರಿಗೂ ಕೊಡಲ್ಲ ನಮ್ದೇನು ಮನೆ ಬಾಡ್ಗೆನ. ಇಲ್ಲೇ ಓದ್ತಾಳೆ ಸುಮ್ಕಿರೋಳೆಲ್ಲ, ಇಲ್ಲೇ ಇರ್ಲೇಳು. ಬುದ್ಧಿ ಬಂದೈತಲ್ಲ, ಎಲ್ಲ ಬದುಕು ಬಾಳು ಮಾಡ್ಕೊಂಡು ಹೋಗ್ತಾಳೆ ಮನೆಯಾಗ ಇಟ್ಕೊಂಡು. ತಾಯಿ ಹೊಟ್ಟೆಗೆ ಹಂಗಿದ್ಲು ದೀಕ್ಷಮ್ಮ. ಅಲ್ಲಿಗೆ ಹೋಗಿ ಅನುಭವಿಸ್ದಾಗ ಗೊತ್ತಾಗೈತಿ ಕಷ್ಟ ಅಂದ್ರೇನು ಸುಖ ಅಂದ್ರೇನು ಅಂತೇಳಿ. ಅದಕ್ಕೆ ಅವ್ರ ಅಪ್ಪಗೆ ಹೇಳ್ತಾ ಫೋನ್ ಮಾಡಿದ್ಲಂತೆ. ನೋಡ್ರಿ ಅದಕ್ಕೆ ಮತ್ತೆ ಅನುಭವಿಸ್ದಾಗಲೇ ಗೊತ್ತಾಗತ್ತೆ. ಅವ್ರ ಮನೆಗಿದ್ದಾಗ ಏನು ಕಾಣಲ್ಲ, ಹೆಣ್ಮಕ್ಳಿಗೆ ತಾಯಿ ಹೊಟ್ಟೆಗೆ ಹೆಂಗಿರ್ತಾರೆ ಹಂಗಿರ್ತಾರೆ. ತಂದೆ ತಾಯಿ ಮಕ್ಳು ಏನೇನು ಮಾಡಿದ್ರು ಒಳಗೆ ಹಾಕ್ಕೊಂಡು ಸುಮ್ಮನೆ ಆಗ್ತಾರೆ. ಅದು ವಾರಕ್ಕೆ ಹೋಗಿ ಎಲ್ಲ ಅನುಭವಿಸ್ದಾಗ್ಲೇ ಗೊತ್ತಾಗೋದು. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.